ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಅಧಿಕೃತವಾಗಿ ಯುದ್ಧ ಆಗದೇ ಇದ್ರೂ ಕೂಡ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿತ್ತು. ಆದರೆ ಅದಕ್ಕೆ ಕಾರಣ ಏನು ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು. ಪೆಹಲ್ಗಾಮ್ ದಾಳಿಗೆ ಭಾರತ ಏನು ಆಪರೇಷನ್ ಸಿಂಧೂರದ ಮೂಲಕ ಪ್ರತಿಕಾರವನ್ನ ತೀರಿಸಿಕೊಳ್ತು. ಆದರೆ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅದನ್ನ ಧ್ವಂಸ ಮಾಡಿದ್ರೆ ಪಾಕಿಸ್ತಾನ ಯಾಕೆ ಯುದ್ಧದ ಸನ್ನಿವೇಶವನ್ನ ಫೇಸ್ ಮಾಡೋದಕ್ಕೆ ಮುಂದೆ ಬಂತು? ಅಲ್ಲಿನ ಪ್ರಧಾನಿನೇ ಕಾರಣನ? ಪ್ರಧಾನಿ ಹೇಳಿದಂತೆ ಎಲ್ಲರೂ ಕೂಡ ನಡ್ಕೊಂಡ್ರ ಅನ್ನುವಂತಹ ಪ್ರಶ್ನೆಗೆ ಇಲ್ಲ, ಮತ್ತೊಬ್ಬರ ಹೆಸರು ಕೇಳೋದಕ್ಕೆ ಸಿಗ್ತಾ ಇದೆ. ಯಾರಾತ? ಭಾರತದ ಮೇಲಿನ ದಾಳಿಯ ಅಸಲಿ ಸೈತಾನ್ ಈತನೇ ಭಾರತದ ಮೇಲೆ ದಾಳಿ ನಡೆಸೋದಕ್ಕೆ ಸೂಚನೆ ಕೊಟ್ಟಿದ್ದು. ಇದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ. ಈತನಿಂದಲೇ ಭಾರತ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿದ್ದು. ಪಾಕಿಸ್ತಾನ ಪ್ರಧಾನಿಗೂ ಕಿವಿ ಚುಚ್ಚಿದ್ದು ಈ ಖತರ್ನಾಕ್ ಯಾರಾತ? ಪಾಕಿಸ್ತಾನದ ಮಾಜಿ ಪ್ರಧಾನಿಯೇ ಅಟ್ಯಾಕ್ನ ರೂವಾರಿ ಅನ್ನೋದನ್ನ ಗಮನಿಸಬೇಕು. ಈಗ ಹಾಲಿ ಪ್ರಧಾನಿಯ ಸಹೋದರ ಪಾಕ್ ಮಾಜಿ ಪ್ರಧಾನಿ ನವಾಜ್ ಶರೀಫ್ ರಿಯಲ್ ವಿಲ್ಲನ್. ಭಾರತದ ಮೇಲೆ ದಾಳಿ ಆಗೋದಕ್ಕೆ, ಭಾರತದ ಮೇಲೆ ಅಟ್ಯಾಕ್ ಆಗಬೇಕು, ದಾಳಿ ಮಾಡಬೇಕು ಅಂತ ಅಲ್ಲಿನ ಪ್ರಧಾನಿಯಾಗಿ ಭಾರತದ ಸೇನೆಯ ಕಿವಿ ಚುಚ್ಚಿದ್ದು ಕೂಡ ಅಲ್ಲಿನ ಮಾಜಿ ಪ್ರಧಾನಿ. ಈತನೇ ರೂವಾರಿ, ಈತನೇ ಮಾಸ್ಟರ್ ಮೈಂಡ್ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಈತನಿಂದಲೇ ಭಾರತ ಮತ್ತು ಪಾಕ್ ಗಡಿ ಪ್ರದೇಶದಲ್ಲಿ ಯುದ್ಧದ ಸನ್ನಿವೇಶ ಪ್ರಾರಂಭ ಆಗಿತ್ತು. ಈತನ ಅಣತಿಯಂತೆ ನಿರಂತರವಾಗಿ ಡ್ರೋನ್ಗಳಿಂದ ಭಾರತದ ಮೇಲೆ ಅಟ್ಯಾಕ್ ಆಗಿತ್ತು ಅನ್ನುವಂತಹ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇದೆ. ಅಲ್ಲಿನ ಮಾಜಿ ಪ್ರಧಾನಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್, ಆತನೇ ರೂವಾರಿ, ಆತನೇ ಮಾಸ್ಟರ್ ಮೈಂಡ್ ಭಾರತದ ಮೇಲೆ ದಾಳಿ ಆಗೋದಕ್ಕೆ ಅನ್ನುವಂತಹ ಅಂಶವನ್ನ ನಾವು ಗಮನಿಸಬೇಕಾಗತ್ತೆ. ನೋಡಿ, ಪೆಹಲ್ಗಾಮ್ ದಾಳಿಯಾದ ಬಳಿಕ 26 ಜನ ಅಮಾಯಕರ ಬಲಿಯಾದ ಬಳಿಕ ನಿರಂತರವಾಗಿ ಈಗ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್, ಈತ ರೂವಾರಿ ಅಂತ ಏನ್ ಹೇಳ್ತಾ ಇದ್ದೀವಿ, ಈ ಪೆಹಲ್ಗಾಮ್ ದಾಳಿಯಾದ ಬಳಿಕ ನಿರಂತರವಾಗಿ ಅಲ್ಲಿನ ಪ್ರಧಾನಿಯ ಜೊತೆಗೆ ಈತ ಸಂಪರ್ಕದಲ್ಲಿದ್ದಂತೆ. ಇಂಚಿಂಚು ಮಾಹಿತಿಯನ್ನ ಕೂಡ ಅಲ್ಲಿನ ಪ್ರಧಾನಿಗೆ ನೀಡ್ತಾ ಇದ್ದ. ಅದಾದ ಬಳಿಕವೇ ಭಾರತದ ಮೇಲೆ ನೀವು ಕೂಡ ಅಟ್ಯಾಕ್ ಮಾಡಬೇಕು, ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಅಲ್ಲಿನ ಪ್ರಧಾನಿಗೆ ಈತನೇ ಹೇಳಿದ್ದ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಪೆಹಲ್ಗಾಮ್ ದಾಳಿ ಆಯಿತು, 15 ದಿನದಲ್ಲೇ ಭಾರತ ಅದಕ್ಕೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕೈಗೊಂಡಿದ್ದೇ ತಡ ಅಲ್ಲಿನ ಮಾಜಿ ಪ್ರಧಾನಿ ಪಾಕಿಸ್ತಾನದಲ್ಲಿದ್ದಾನ? ಅಲ್ಲ, ಪಾಕಿಸ್ತಾನ ಬಿಟ್ಟು ಬೇರೆಡೆ ಇದ್ದಾನೆ. ಅಲ್ಲಿನ ಪ್ರಧಾನಿಗೆ ಫೋನ್ ಕರೆಯ ಮೂಲಕ ನಿರಂತರವಾಗಿ ಸಂಪರ್ಕದಲ್ಲಿದ್ದಂತೆ. ಇಲ್ಲ, ನೀವು ಇಷ್ಟಕ್ಕೆ ಸುಮ್ಮನಾಗಬಾರದು, ಬದಲಾಗಿ ರಕ್ತಕ್ಕೆ ರಕ್ತ, ಜೀವಕ್ಕೆ ಜೀವ ತರಬೇಕು, ಭಾರತದ ಮೇಲೆ ಅಟ್ಯಾಕ್ ಆಗಬೇಕು ಅಂತ ಅಲ್ಲಿನ ಪ್ರಧಾನಿಗೆ ಈತನೇ ಕರೆ ಮಾಡಿ ಕುಮ್ಮಕ್ಕು ಕೊಟ್ಟಿದ್ದ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಸ್ವತಃ ಶೆಹಬಾಜ್ ಶರೀಫ್ ಸಹೋದರ ಈ ನವಾಜ್, ಆರಂಭದಲ್ಲೇ ಹೇಳಿದ್ನಲ್ಲ, ಮಾಜಿ ಪ್ರಧಾನಿ ಈಗ ಹಾಲಿ ಪ್ರಧಾನಿಯ ಸಹೋದರ ಈತ. ಶೆಹಬಾಜ್ ಮೂಲಕವೇ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿಸಿದ್ದ ಈ ನವಾಜ್ ಅನ್ನೋದನ್ನ ನಾವು ಗಮನಿಸಬೇಕು. ಅಲ್ಲಿನ ಪ್ರಧಾನಿ ಅಣತಿಯಂತೆ, ಆದೇಶದಂತೆ ಅಲ್ಲಿನ ಸೇನೆ ಕಾರ್ಯಾಚರಣೆ ಮಾಡ್ತಾ ಅಂದ್ರೆ ಇಲ್ಲ, ಅಲ್ಲಿನ ಮಾಜಿ ಪ್ರಧಾನಿ ಅಣತಿಯಂತೆ ಪಾಕಿಸ್ತಾನದ ಸೇನೆ ಕಾರ್ಯಾಚರಣೆ ಮಾಡಿದೆ. ಅವರ ಅಣತಿಯಂತೆ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ರು. ಪ್ಲಾನ್ ಆಫ್ ಆಕ್ಷನ್ ಕೊಟ್ಟಿದ್ದು ಕೂಡ ಅಲ್ಲಿನ ಮಾಜಿ ಪ್ರಧಾನಿ, ಬದಲಾಗಿ ಹಾಲಿ ಪ್ರಧಾನಿ ಅಲ್ಲ ಅನ್ನುವಂತ ಅಂಶ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಭಾರತದಿಂದ ಯಾವಾಗ ಪ್ರತಿದಾಳಿ ಹೆಚ್ಚಾಗ್ತಾ ಹೋಯ್ತು, ಪಾಕಿಸ್ತಾನಕ್ಕೆ ಯಾವಕ್ಕೆ ಅದನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ಲೋ ಆಗಲೇ ಕಂಪ್ಲೀಟ್ ಆಗಿ ಪಾಕಿಸ್ತಾನ ಸೈಲೆಂಟ್ ಆಗುತ್ತೆ. ಆ ಸೈಲೆಂಟ್ ಆಗುವುದಕ್ಕೂ ಕೂಡ ಕಾರಣನೇ ಈ ಮಾಜಿ ಪ್ರಧಾನಿ ನವಾಜ್ ಅನ್ನುವಂತಹ ವಿಚಾರ. ಆತನೇ ಹೇಳದ್ನಂತೆ, ಇಲ್ಲ ತಡೆದುಕೊಳ್ಳೋದಕ್ಕಾಗಲ್ಲ, ದಯವಿಟ್ಟು ನಿಲ್ಲಿಸ್ಬಿಡಿ ಎಲ್ಲವನ್ನ ಕೂಡ ಅಂತ. ಹಾಗಾಗಿ ಅಮೆರಿಕಾದ ಹತ್ರ ಹೋಗಿ ಭಾರತದ ಮುಂದೆ ಒಂದು ಮಂಡಿ ಊರಿ ಶಾಂತಿ ಬಯಸ್ತಾ ಇದ್ದಿದ್ದು, ಕದನ ವಿರಾಮ ಘೋಷಣೆ ಆಗಬೇಕು ಅಂತ ಕೇಳ್ಕೊಂಡಿದ್ದು ಕೂಡ ಇದೇ ಮಾಜಿ ಪ್ರಧಾನಿ ಅನ್ನುವಂಥ ಅಂಶ ಬೆಳಕಿಗೆ ಬರ್ತಾ ಇದೆ. ಆ ಮೂಲಕ ಪಾಕಿಸ್ತಾನದ ಡಿಜಿಎಂಒ, ಭಾರತದ ಡಿಜಿಎಂಒ ಅವ್ರನ್ನ ಸಂಪರ್ಕ ಮಾಡಿ ಸಭೆಯನ್ನ ಕೂಡ ಕರೆಯಲಾಗಿತ್ತು. ಕದನ ವಿರಾಮ ಘೋಷಣೆ ಆಯ್ತಲ್ಲ, ಅದನ್ನ ಮುಂದುವರಿಸಬೇಕು, ಇಲ್ಲಿನ ಸ್ಥಿತಿ ಗತಿಗಳು ಹೇಗಿದೆ ಅನ್ನೋದನ್ನ ಪ್ರಸ್ತಾಪ ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ, ಸ್ವತಃ ಅವರನ್ನ ಸಂಪರ್ಕ ಮಾಡೋದಕ್ಕೆ ಈತನೇ ಹೇಳಿದ್ದ ಅನ್ನುವಂತ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಅಲ್ಲಿಗೆ ಬಹಳ ಸ್ಪಷ್ಟ, ಭಾರತದ ಮೇಲೆ ಪಾಕಿಸ್ತಾನದಿಂದ ನಿರಂತರ ದಾಳಿ ಆಯ್ತಲ್ಲ, ಇದೆಲ್ಲದಕ್ಕೂ ಕೂಡ ಮಾಸ್ಟರ್ ಮೈಂಡ್ ರೂವಾರಿ ಆಗಿದ್ದು ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್. ಆತನೇ ಹಾಲಿ ಪ್ರಧಾನಿ. ಅವರನ್ನ ಸಂಪರ್ಕ ಮಾಡಿ, ಕರೆ ಮಾಡಿ, ಯಾವ ರೀತಿ ದಾಳಿ ಮಾಡಬೇಕು, ಯಾವ ರೀತಿ ನಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಆತನ ಅಣತಿಯಂತೆ ಪಾಕಿಸ್ತಾನದ ಸೇನೆ ಕೆಲಸ ಮಾಡಿದೆ. ಯಾವಾಗ ಭಾರತದ ಪ್ರತಿದಾಳಿ ಹೆಚ್ಚಾಗ್ತಾ ಹೋಯ್ತೋ, ಪಾಕಿಸ್ತಾನದಿಂದ ಬರುವಂತಹ ಅಷ್ಟು ಡ್ರೋನ್ಗಳನ್ನ ಉಡಿಸ್ ಮಾಡಲಾಯಿತು, ಅಲ್ಲಿರುವಂತಹ ಉಗ್ರರ ನೆಲೆಗಳನ್ನ ಉಡಿಸ್ ಮಾಡಲಾಯಿತು, ಪಾಕಿಸ್ತಾನದ ಪ್ರಮುಖ ರಾಜಧಾನಿ ಸೇರಿದಂಗೆ ಪ್ರಮುಖ ನಗರಗಳನ್ನ ಯಾವಾಗ ಭಾರತೀಯ ಸೇನೆ ಹೊಡೆದು ಹಾಕ್ತೋ ಆಗಲೇ ನೋಡಿ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಸೈಲೆಂಟ್
ಆಗಿ ಹೋಗುತ್ತೆ. ಇಲ್ಲ ಭಾರತದ ವಿರುದ್ಧ ಈ ರೀತಿ ದಾಳಿ ಮುಂದುವರಿಸಿದ್ರೆ ನಮ್ಮ ದೇಶವನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾವಾಗಲೂ ಹೇಳ್ತಾ ಇದ್ವಲ್ಲ, ಮ್ಯಾಪಲ್ಲಿ ಪಾಕಿಸ್ತಾನ ಹುಡುಕಬೇಕು ಅಂತ ಅಧೋಗತಿಗೆ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ಇನ್ನು 2-3 ದಿನ ಜಸ್ಟ್ ಭಾರತದ ಸೇನೆ ಏನಾದರೂ ದಾಳಿಯನ್ನ ಮುಂದುವರಿಸಿ ಕಾರ್ಯಾಚರಣೆ ಮುಂದುವರಿಸಿದ್ರೆ ಪಾಕಿಸ್ತಾನವನ್ನ ಹುಡುಕಬೇಕಾದಂತಹ ಪರಿಸ್ಥಿತಿಯಲ್ಲಿತ್ತು. ಸೊ ಆ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅಲ್ಲಿನ ಮಾಜಿ ಪ್ರಧಾನಿ ನವಾಜ್ ಮತ್ತೊಮ್ಮೆ ಕರೆ ಮಾಡ್ತಾನಂತೆ, ಇಲ್ಲ ದಾಳಿಯನ್ನ ನಿಲ್ಲಿಸ್ಬಿಡಿ, ಭಾರತದ ಜೊತೆಗೆ ಕದನ ವಿರಾಮ ಘೋಷಣೆ ಮಾಡ್ಕೊಳ್ಳಿ, ಈ ಕೂಡಲೇ ನೀವು ಮಂಡಿಯೂರಿ ಭಾರತದ ಮುಂದೆ, ಇಲ್ಲ ಅಂದ್ರೆ ಪಾಕಿಸ್ತಾನವನ್ನ ಕಂಪ್ಲೀಟ್ ಆಗಿ ಭಾರತೀಯ ಸೇನೆ ಧ್ವಂಸ ಮಾಡ್ಬಿಡುತ್ತೆ ಅಂತ ಈತನೇ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದ. ಆ ನಂತರ ಆತನ ಅಣತಿಯಂತೆ ಅಮೆರಿಕಾದ ಮುಂದೆ ಬಂದು ಆ ನಂತರ ಭಾರತದ ಮುಂದೆ ಮಂಡಿ ಊರೋದಕ್ಕೆ ಸಿದ್ಧವಾಗಿತ್ತು ಪಾಕಿಸ್ತಾನ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಬಟ್ ಬಹಳ ಸ್ಪಷ್ಟವಾಗಿದ್ದು ಇಡೀ ವಿಶ್ವದ ಎದುರು ಪಾಕಿಸ್ತಾನದ ಮಾನ ಮರ್ಯಾದೆ ಹರಾಜಾಗಿದ್ದಲ್ಲದೆ ಪಾಕಿಸ್ತಾನ ಎಂತ ವೀಕ್ ದೇಶ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿತ್ತು. ಕಾರಣ ತನ್ನ ಬತ್ತಳಿಕೆಯಲ್ಲಿ ಇದ್ದಂಥ ಶಸ್ತ್ರಾಸ್ತ್ರಗಳು ಎಷ್ಟರ ಮಟ್ಟಿಗೆ ವೀಕ್ ಆಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಯಿತು. ಆ ಮೂಲಕ ಟರ್ಕಿ ಮತ್ತೊಂದು ಕಡೆ ರಷ್ಯಾ ಜೊತೆ ಒಪ್ಪಂದ ಮಾಡಿಕೊಂಡು ಏನು ಶಸ್ತ್ರಾಸ್ತ್ರಗಳನ್ನ ಪಡೆದುಕೊಂಡಿತ್ತಲ್ಲ, ಅದೆಲ್ಲವನ್ನ ಕೂಡ ಭಾರತೀಯ ಸೇನೆ ಧ್ವಂಸ ಮಾಡಿತು. ಆ ಮೂಲಕ ಎರಡೂ ರಾಷ್ಟ್ರಗಳ ಮಾನ ಮರ್ಯಾದೆಯನ್ನು ಕೂಡ ಈ ಪಾಕಿಸ್ತಾನ ಹರಾಜು ಹಾಕಿದೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ.